ಸಾರಿಗೆ ಇಲಾಖೆ ಸಿಬ್ಬಂದಿಯಿಂದಲೇ ಹಿರಿಯ ಅಧಿಕಾರಿಗೆ ಚಾಕು ಇರಿಯಲು ಯತ್ನ. ಹಾಜರಾತಿ ವಿಷಯದಲ್ಲಿ ಕುಟುಂಬಸ್ಥರನ್ನು ಕರೆಸಿ ಬುದ್ಧಿವಾದ ಹೇಳಿದ್ದ ಕೆಎಸ್ಆರ್ಟಿಸಿ ಡಿಸಿಗೆ ಚಾಕುವಿನಿಂದ ಹಿರಿಯಲು ಯತ್ನಿಸಿರುವ ಘಟನೆ ಚಿಕ್ಕಮಗಳೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಿನ್ನೆ ರಾತ್ರಿ ನಡೆದಿದೆ. ವಿಭಾಗೀಯ ನಿಯಂತ್ರಣ ಅಧಿಕಾರಿ ಜಗದೀಶ್ ಕುಮಾರ್ ಕೆಲಸ ಮುಗಿಸಿ ಮನೆಗೆ ತೆರಳಲು ವಾಹನ ಹತ್ತುವ ವೇಳೆ ಜೂನಿಯರ್ ಅಸಿಸ್ಟೆಂಟ್ ರಿತೇಶ್ ಏಕಾಏಕಿ ಚಾಕುವಿನಿಂದ ಇರಿಯಲು ಯತ್ನಿಸಿದ್ದಾನೆ. ತಕ್ಷಣ ಎಚ್ಚೆತ್ತುಕೊಂಡ ಅಧಿಕಾರಿ ಕೈಯನ್ನು ಅಡ್ಡ ಹಿಡಿದಿದ್ದಾರೆ. ಇದರಿಂದ ಬೆರಳುಗಳಿಗೆ ಗಾಯವಾಗಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕೃತ್ಯ ಎಸಗಿ ರಿತೇಶ್ ಎಸ್ಕೇಪ್ ಆಗಿದ್ದು ಪೊಲೀಸರು ಆತನಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಹಲ್ಲೆಗೊಳಗಾಗಿರುವ ಕೆಎಸ್ಆರ್ಟಿಸಿ ಡಿಸಿ ಜಗದೀಶ್ ಕುಮಾರ್ ಮಾತನಾಡಿ, ನಾನು ಮನೆಗೆ ಹೊರಡುವ ಮುಂಚೆ ಎಲ್ಲ ಸಿಬ್ಬಂದಿಗಳನ್ನು ಮಾತನಾಡಿಸಿಕೊಂಡು ನಂತರ ಮನೆಗೆ ಹೊರಡುವ ಅಭ್ಯಾಸ ಇದೆ. ಅದೇ ರೀತಿ ನಿನ್ನೆ ನನ್ನೆಲ್ಲ ಸಿಬ್ಬಂದಿಗಳನ್ನು ಮಾತನಾಡಿಸಿಕೊಂಡು ಬರುತ್ತಿರುವಾಗ ರಿತೇಶ್ ಗಂಭೀರವಾಗಿ ನಿಂತಿದ್ದ. ಆತನಿಗೆ ಡ್ರಿಂಕ್ಸ್ ಮಾಡುವ ಅಭ್ಯಾಸ ಇದೆ. ಅವನು ಕೈ ಹಿಂದೆ ಹಾಕಿ ನನ್ನ ಹತ್ತಿರ ಬಂದು ಏಕಾಏಕಿ ಹಲ್ಲೆ ನಡೆಸಿದ್ದಾನೆ ಎಂದು ಹೇಳಿದರು. ಬರಬೇಕಾದ್ರೆ ನನ್ನ ಎಲ್ಲ ಸಿಬ್ಬಂದಿಗಳನ್ನ ಮಾತಾಡಿಸ್ಕೊಂಡು ಹಾಗೆ ಕ್ಯಾಶುವಲಾಗಿ ಇಳಿದು ಒಂದು ರೌಂಡು ಬಸ್ ಸ್ಟ್ಯಾಂಡ್ ವಿಸಿಟ್ ಮಾಡಿ ಆನಂತರ ಹೊರಡತಕ್ಕಂಥದ್ದು ಅಭ್ಯಾಸ. ಹಾಗೆ ನಾವು ಮಾಡ್ಕೊಂಡು ಬಂದೆ. ಇನ್ನು ರಿತೇಶ್ ಅಂತಕ್ಕಂಥವ್ನು ಅಲ್ಲಿ ನಿಂತಿದ್ದ, ಭಾಳ ಗಂಭೀರವಾಗಿ ನಿಂತಿದ್ದ. ಇಲ್ಲದೆ ಅವನು ಕೂಡ ಕ್ಯಾಶುವಲಾಗಿ ಮಾತಾಡಿಸ್ತೀನಿ. ಅವ್ನು ಗಂಭೀರವಾಗಿ ನಿಂತಿದ್ದು ನೋಡಿ ಅವನಿಗೆ ಅಭ್ಯಾಸ ಇದೆ, ಸ್ವಲ್ಪ ಡ್ರಿಂಕ್ಸ್ ಮಾಡೋ ಅಭ್ಯಾಸ ಇರ್ಬೋದು, ಏನೋ ಹಾಕೊಂಡು ಅವನಿಗೆ ಯಾಕೋ ಅಂದ್ಬಿಟ್ಟು ನನ್ನಷ್ಟಕ್ಕೆ ನಾನು ಕೆಳಗಿಲ್ಲ. ಇಳಿದ ನಂತರದಲ್ಲಿ ಯೂಶಲಿ ನಾನು ಸುರೇಶ್ ನಾಯ್ಕಿಗೆ ರೆಗ್ಯುಲರಾಗಿ ಮಾತಾಡಿಸ್ತಾ ಇರ್ತೀನಿ. ಬಸ್ ಸ್ಟ್ಯಾಂಡ್ ಇನ್ಚಾರ್ಜ್ ಅಲ್ವಾ, ಬಸ್ ಸ್ಟ್ಯಾಂಡಲ್ಲಿ ಜನ ಇದ್ದಾರಾ, ಯಾವ ಕಡೆಗೆ ಜನ ಇದ್ದಾರೆ, ಬಸ್ ಸಬ್ಸೆಟ್ ಇದೆಯಾ, ನನಗೆ ಏನಾದ್ರು ರಾತ್ರಿ ಸರ್ವಿಸ್ಗಳು ಹೋಗ್ತಕ್ಕಂಥದ್ದು ಏನಾದ್ರು ಕಿರಿಕಿರಿ ಆಗುತ್ತೆ, ಈ ಥರದ್ದು ಮಾತಾಡಿಸೋದು ಅಭ್ಯಾಸ ನನಗೆ. ಸೊ ಮಾತಾಡಿಸೋದ್ರವಾಗಿ ಯೂಶಲಿ ನಾನು ಬರಬೇಕಾದ್ರೆ ಇವ್ರು ಎದುರುಗಡೆ ನಿಂತಿರ್ತೀನಿ. ಇವತ್ತು ಕಾಣಲಿಲ್ಲ, ಸುಮ್ಮನೆ ಹಾಗೆ ಒಂದು ರೌಂಡ್ ಹಾಕೋದ್ರಲ್ಲಿ ಇವನಿದ್ದವನು ನನ್ನ ಮುಂದೆ ಬರ್ಲಿಕ್ಕೆ ಶುರು ಮಾಡ್ದ. ಯಾಕೆ ನನ್ನ ಹತ್ರ ಬರ್ತಾ ಇದ್ದಿರಲಿಲ್ಲ ಅಂತ ಯೋಚನೆ ಮಾಡಿದೆ. ಕೈ ಹಿಂದಕ್ಕೆ ಹಾಕಿ ಏನೋ ತೆಗೆದಂಗೆ ಅನ್ನಿಸ್ತು. ತಕ್ಷಣ ಕಾಣಲಿಲ್ಲ, ಏನು ಅಂತ ಗೊತ್ತಾಗಿಲ್ಲ. ಅಷ್ಟರಲ್ಲಿ ಬಂದು ಒಂದು ಸಾರಿ ಬೀಸ್ತಾರೆ. ಸೊ ಅದಕ್ಕೆ ನಾನು ಪ್ರೊಟೆಕ್ಟ್ ಮಾಡೋಕ್ಕೆ ಹೀಗೆ ಕೈ ಬೀಸಿದೆ. ಆವಾಗ ನನಗೆ ಎರಡು ಕೈ ಯಾವುದು ಬೀಸಿಲ್ಲ. ಅದು ಚಾಕು. ಆನಂತರ ಏನಾಯಿತು, ಮತ್ತೊಂದು ಸರಿ ಬೀಸಿದ. ಆವಾಗ ನಾನು ಎರಡು ಕೈನ ಪ್ರೊಟೆಕ್ಟ್ ಮಾಡಿಕೊಂಡೆ. ನನ್ನ ಕೈ ಅವನ ಕೈಗೆ ತಾಕ್ತು. ಆವಾಗ ಏನಾಯಿತು, ಅವ್ನ ಕೈಲಿ ಇದ್ದಿದ್ದು ಕೆಳಗಡೆ ಬಿದ್ದೋಯ್ತು. ಏನು ಅಂತ ನೋಡಿದಾಗ ಅದು ಚಾಕು ಆಯಿತು. ಬ್ರಿಟಿಷ್ ಯಾರು ಅವ್ನು ಜೂನಿಯರ್ ಅಸಿಸ್ಟೆಂಟ್ ಇದ್ದಾನೆ ನಮ್ಮಲ್ಲೇ, ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಎಂಪ್ಲಾಯ್ ಇಲ್ಲ. ಅವನು ಹಾಜರಾತಿ ಚೆನ್ನಾಗಿರಲಿಲ್ಲ. ಮೇಲಿನ ಮೇಲೆ ಅದು ಅರ್ಜೆಂಟ್ ಆಗೋದು, ಮೇಲಿನ ಮೇಲೆ ಕಂಪ್ಲೇಂಟ್ ಮಾಡೋದು ಹಿರಿಯ ಅಧಿಕಾರಿಗಳ ಮೇಲೆ ಮಾಡ್ತಿದ್ದ. ನಾನು ಅವನ್ನ ಕರೆಸಿದ್ದೆ. ಫಸ್ಟ್ ನಾನು ಹೊಸದಾಗಿ ಬಂದಾಗಲೇ ಅವನ್ನ ಕರೆಸಿ ಮಾತಾಡಿದೆ. ಯಾಕಪ್ಪ ನಿಮ್ಮ ಹಾಜರಾತಿ ಯಾಕೆ ಚೆನ್ನಾಗಿಲ್ಲ, ಏನು ನಿಮ್ಮ ಸಮಸ್ಯೆ ಏನು ಅಂತೆಲ್ಲ ಕೇಳಿದ್ದೆ. ಆಮೇಲೆ ಒಂದು ಸಾರಿ ಅವರ ಕುಟುಂಬನೂ ಕರೆಸಿದ್ದೆ, ಕೌನ್ಸಿಲಿಂಗ್ ಮಾಡಿದೆ. ಅವರು ಇಲ್ಲ ಸರ್, ಅವ್ರಿಗೆ ಹೊಂದಾಣಿಕೆ ಆಗ್ತಾಯಿಲ್ಲ, ಇಲ್ಲಿ ಅವ್ರಿಗೆ ವರ್ಕ್ಶಾಪಲ್ಲಿ ಕೆಲಸ ಮಾಡ್ತಾಯಿದ್ದ ಅವನು ಎಲ್ಲರೂ ಬದಲಾವಣೆ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿದೆ. ಆಯಿತು ಮಾಡ್ಕೊಡ್ತೀನಿ ಅಂತ ಹೇಳಿ ಕಳಿಸ್ಕೊಟ್ಟಿದ್ದೆ. ನೋಡೋಣ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಮುಂದೊಂದು ಸರಿ ಅವನಿಗೆ ಮತ್ತೊಂದು ಸರಿ ಅವನ ಕೈನ ಅವನೇ ಕೊಯ್ಕೊಂಡಿದ್ದ. ಅವರು ಮತ್ತೆ ಆವಾಗ ಅವರ ಸಿಸ್ಟರು ಮತ್ತು ಅವ್ರ ಚಿಕ್ಕಮ್ಮನ್ನ ಕರೆಸಿದೆ. ಯಾಕೆ ಏನಾಗಿದೆ ಅವರಿಗೆ, ನೀವು ತಿಳುವಳಿಕೆ ಹೇಳಲ್ಲ, ಅವ್ನು ನೋಡಲ್ಲ, ಅವ್ನು ಗಮನಿಸೋಲ್ಲ, ನೀವು ಅವನ್ನ ಬಿಟ್ಬಿಟ್ಟಿದ್ದೀರಿ ಅಂತೇಳಿ ಮತ್ತೆ ಹೇಳಿస్తే ಅವರು ಇಲ್ಲ ಸರ್ ದಯವಿಟ್ಟು ಏನೋ ಅಂದರೆ ನಾವು ಅವ್ರಿಗೆ ತಿಳುವಳಿಕೆ ಹೇಳ್ತೀವಿ, ಅವ್ರಿಗೆ ಬದಲಾವಣೆ ಮಾಡಿಕೊಡಿ ಅಂತ ಕೇಳಿದ್ವಿ. ಸರಿ ಎಲ್ಲಿಗೆ ಬೇಕು ಅಂತ ಕೇಳಿದೆ. ಬೇಲೂರು ಕೊಟ್ಬಿಡಿ ಅಂತ ಅವ್ರು ಒಪ್ಕೊಂಡ್ರು. ಬೇಲೂರಿಗೆ ಟ್ರಾನ್ಸ್ಫರು ಮಾಡಿಕೊಟ್ಟೆ. ಅವನಿಗೆ ಕರೆದು ತಿಳುವಳಿಕೆ ಹೇಳಿ, ನೋಡಪ್ಪ ತಂದೆ ಇಲ್ಲ ನಿನಗೆ,
ಅಕ್ಕನ ನಿನ್ನ ತಾಯಿ ಸ್ಥಾನದಲ್ಲಿ ನಿಂತಿದ್ದಾವೆ, ಜೀವನ ಚೆನ್ನಾಗಿತ್ತು, ಖುಷಿಯಾಗಿರೋ ಅಂತೇಳಿ ಸಾಕಷ್ಟು ಅವನಿಗೆ ನಾನು ಫ್ರೆಂಡ್ಲಿ ಮಾತಾಡಿಸಿ ಕಳಿಸಿದ್ದೆ. ಆ ನಂತರ ಏನಾಯಿತು ಅಂತ ಗೊತ್ತಿಲ್ಲ. ಈ ಥರ ಅಂದರೆ ಡ್ಯೂಟಿ ಮಾಡ್ತಿದ್ದೆ, ಪ್ರೆಸೆಂಟ್ ಡ್ಯೂಟಿಲಿ ಇವಾಗಲೂ ಕೂಡ ಅವನ ಹಾಜರಾತಿ ಸರಿ ಇಲ್ಲ. ಇವಾಗಲೂ ನಿನ್ನೆ ಮೊನ್ನೆ ಕೂಡ ಒಂದು ರಿಪೋರ್ಟ್ ಬಂದಿದೆ, ಅವ್ನು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ. ಅದೇ ದೇಶದಿಂದ ಇದು ಮಾಡ್ತಿದ್ದಾರೆ. ಕೆಲಸ ರಿಪೋರ್ಟ್ ಕೊಟ್ಟಿರೋದು ಯಾರೋ ಡಿಪೋ ಮ್ಯಾನೇಜರ್ ರಿಪೋರ್ಟ್ ಕೊಟ್ಟಿದ್ದಾರೆ, ಇವ್ರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ. ನನ್ನ ದ್ವೇಷ ಮಾಡೋದು ಏನಿದೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ.